ಇದು 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 1 ಪೂರ್ಣಾಂಕಗಳು. ಈ ಅಧ್ಯಾಯದ ಅಭ್ಯಾಸ 1.2ರ ಸಮಸ್ಯೆಗಳನ್ನು ಬಿಡಿಸೋಣ. ಈ ಅಭ್ಯಾಸವು ಪೂರ್ಣಾಂಕಗಳ ಗುಣಾಕಾರಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ನಾವು ಪೂರ್ಣಾಂಕಗಳ ಗುಣಾಕಾರವನ್ನು ತಿಳಿಯುವ ಮೊದಲು ಗುಣಾಕಾರದ ಚಿಹ್ನೆಗಳನ್ನು ತಿಳಿದುಕೊಳ್ಳೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತದೆ, ಪ್ಲಸ್ ಇಂಟು ಮೈನಸ್ ಬರುತ್ತದೆ. ಮೊದಲನೇದಾಗಿ ನಾವು ಈ ಚಿಹ್ನೆಗಳನ್ನು ತಿಳಿದುಕೊಂಡಿರಬೇಕು. ಮೊದಲನೇ ಮುಖ್ಯ ಪ್ರಶ್ನೆ, ಪ್ರತಿಯೊಂದರ ಗುಣಲಬ್ಧವನ್ನು ಕಂಡು ಹಿಡಿಯಿರಿ. ಮೊದಲನೇ ಪ್ರಶ್ನೆ 3 ಇಂಟು -1. ಇಲ್ಲಿ ನಾವು ಮೊದಲು ಚಿಹ್ನೆಗಳನ್ನು ನೋಡಿಕೊಳ್ಳೋಣ. ಇಲ್ಲಿ ಏನು ಇರಲಿಲ್ಲ ಅಂದರೆ ಪ್ಲಸ್ ಚಿಹ್ನೆ ಇರುತ್ತದೆ. ಆದ್ದರಿಂದ ಪ್ಲಸ್ ಇಂಟು ಮೈನಸ್ ಬರುತ್ತದೆ. ಆದ್ದರಿಂದ 3 ಇಂಟು -1 -3. ಎರಡನೇ ಪ್ರಶ್ನೆ -1 ಇಂಟು 225 ಎಂದರೆ, ಮೊದಲು ನಾವು ಚಿಹ್ನೆಯನ್ನು ನೋಡುವುದಾದರೆ ಮೈನಸ್ ಇಲ್ಲಿ ಪ್ಲಸ್ ಇರುತ್ತದೆ. ಮೈನಸ್ ಇಂಟು ಪ್ಲಸ್ ಎಂದರೆ ಮೈನಸ್ ಬರುತ್ತದೆ. 1 ಇಂಟು 225 225. ಮೂರನೇ ಪ್ರಶ್ನೆ -21 ಇಂಟು -30. ಮೊದಲಿಗೆ ನಾವು ಚಿಹ್ನೆಯನ್ನು ನೋಡಿಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಬರುತ್ತದೆ. ಈಗ ನಾವು 21 ಇಂಟು 30 ಮಾಡೋಣ. ಗುಣಾಕಾರ ಮಾಡಿದರೆ 21 ಇಂಟು 30 ಗುಣಾಕಾರ ಮಾಡಿದಾಗ ನಮಗೆ 630 ಬರುತ್ತದೆ. 630 ಬರುತ್ತದೆ. ನಾಲ್ಕನೇ ಪ್ರಶ್ನೆ -316 ಇಂಟು -1. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ, ಪ್ಲಸ್ ಎಂದು ಬರೆದುಕೊಳ್ಳಿ. ನೆಕ್ಸ್ಟು 316 ಇಂಟು 1 ಅಂದರೆ 316 ಬರುತ್ತದೆ. -15 ಇಂಟು 0 ಇಂಟು -18. ನಮಗೆ ಇದರ ಉತ್ತರ 0 ಬರುತ್ತದೆ. ಯಾಕೆಂದರೆ 0 ಅನ್ನು ಯಾವುದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಗುಣಲಬ್ಧವು ಯಾವಾಗಲೂ 0 ಬರುತ್ತದೆ. -12 ಇಂಟು -11 ಇಂಟು 10. ಮೊದಲಿಗೆ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಎರಡು ಚಿಹ್ನೆಗಳನ್ನು ನೋಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. 12 ಇಂಟು 11 ಮಾಡಿದಾಗ ನಮಗೆ 132 ಬರುತ್ತದೆ. 132 ಇಂಟು 10 ಮಾಡೋಣ, ಗುಣಾಕಾರ ಮಾಡೋಣ. 132 ಇಂಟು 10 ಗುಣಾಕಾರ ಮಾಡಿದಾಗ 132 ಇಂಟು 10 ಮಾಡಿದಾಗ ನಮಗೆ 1320 ಬರುತ್ತದೆ. 1320. ನಂತರದ ಪ್ರಶ್ನೆ 9 ಇಂಟು -3 ಇಂಟು -6. ಮೊದಲಿಗೆ ನಾವು ಇವೆರಡು ಸಂಖ್ಯೆಗಳನ್ನು ಗುಣಿಸಿಕೊಳ್ಳೋಣ. 9 ಇಂಟು -3 ಅಂದರೆ -27 ಬರುತ್ತದೆ. ಯಾಕೆಂದರೆ ಪ್ಲಸ್ ಇಂಟು ಮೈನಸ್ ಆಗುತ್ತದೆ. ಇಂಟು -6 ಅಂದರೆ ಮೊದಲು ನಾವು ಚಿಹ್ನೆಯನ್ನು ನೋಡೋದಾದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. ನಂತರ 27 ಇಂಟು 6 ಮಾಡಿದಾಗ ನಮಗೆ 162 ಬರುತ್ತದೆ. 162. -18 ಇಂಟು 5 -5 ಇಂಟು -4. ಮೊದಲು ನಾವು ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿಕೊಳ್ಳೋಣ. ಮೈನಸ್ ಇಂಟು ಮೈನಸ್ಸು ಪ್ಲಸ್ ಆಗುತ್ತದೆ. ಪ್ಲಸ್ 18 90 ಇಂಟು -4. 90 ಇಂಟು 4 ಮಾಡಿದಾಗ ನಮಗೆ 360 ಬರುತ್ತದೆ. ಇಲ್ಲಿ ಪ್ಲಸ್ ಇದೆ ಚಿಹ್ನೆ, ಇಲ್ಲಿ ಮೈನಸ್ ಇದೆ, ಆದ್ದರಿಂದ -360. -1 ಇಂಟು -2 ಇಂಟು -3 ಇಂಟು 4. ಮೊದಲಿಗೆ ನಾವು ಎರಡೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿಕೊಳ್ಳೋಣ. -1 ಇಂಟು -2 ಅಂದರೆ ಪ್ಲಸ್ 2. 1 ಇಂಟು 2 2 ಆಗುತ್ತದೆ. ಇಂಟು -3 ಇಂಟು 4 ಅಂದರೆ
3 4 12 ಮೈನಸ್ 12. ಈಗ 2 ಇಂಟು 12 ಎಂದರೆ ಮೈನಸ್ 24. ಮೈನಸ್ 3 ಇಂಟು ಮೈನಸ್ 6 ಇಂಟು ಮೈನಸ್ 2 ಇಂಟು ಮೈನಸ್ 1. ಮೊದಲಿಗೆ ನಾವು ಎರಡೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ. ಅದರಿಂದ ಪ್ಲಸ್ 3 18 ಇಂಟು ಇಲ್ಲಿ 2 ಚಿಹ್ನೆಗಳು ಮೈನಸ್ ಇದ್ದರಿಂದ ಇಲ್ಲಿ ಕೂಡ ಪ್ಲಸ್ ಬರುತ್ತದೆ. ಆದ್ದರಿಂದ 2 ಇಂಟು 1 ಅಂದರೆ 2. 16 18 36. ಎರಡನೇ ಮುಖ್ಯ ಪ್ರಶ್ನೆ, ಮುಂದಿನವುಗಳನ್ನು ಪರೀಕ್ಷಿಸಿ. 18 ಇಂಟು ಬ್ರಾಕೆಟ್ 7 ಪ್ಲಸ್ ಮೈನಸ್ 3 ಬ್ರಾಕೆಟ್ ಕ್ಲೋಸ್ ಇಸ್ ಈಕ್ವಲ್ ಟು 18 ಇಂಟು 7 ಪ್ಲಸ್ 18 ಇಂಟು ಮೈನಸ್ 3. ಮೊದಲಿಗೆ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸೋಣ. ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಅಂದರೆ ನಮಗಿಲ್ಲಿ ಮೈನಸ್ ಆಗುತ್ತದೆ. 18 ಇಂಟು 7 ಮೈನಸ್ 3 ಈಸ್ ಈಕ್ವಲ್ ಟು 18 7 126 ಪ್ಲಸ್ ಬ್ರಾಕೆಟ್ ಆಫ್ 18 3 54 ಬರುತ್ತದೆ. ಇಲ್ಲಿ 18 ಇಂಟು 7ರಲ್ಲಿ 3 ಕಳೆದಾಗ ನಮಗೆ 4 ಬರುತ್ತದೆ ಈಸ್ ಈಕ್ವಲ್ ಟು 126ರಲ್ಲಿ 54 ಕಳೆಯಬೇಕು. 18 4 72 ಈಸ್ ಈಕ್ವಲ್ ಟು 126ರಲ್ಲಿ 54 ಕಳೆದಾಗ 72 ಬರುತ್ತದೆ. ಎರಡನೇ ಪ್ರಶ್ನೆ, ಮೈನಸ್ 21 ಇಂಟು ಮೈನಸ್ 4 ಪ್ಲಸ್ ಮೈನಸ್ ಆಫ್ 6 ಈಸ್ ಈಕ್ವಲ್ ಟು ಮೈನಸ್ 21 ಇಂಟು ಮೈನಸ್ 4 ಪ್ಲಸ್ ಮೈನಸ್ 21 ಇಂಟು ಮೈನಸ್ 6. ಮೊದಲಿಗೆ ನಾವು ಈ ಎರಡು ಸಂಖ್ಯೆಗಳನ್ನು ಕೂಡಿಸೋಣ. ಯಾಕೆಂದರೆ ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ಸು ಮೈನಸ್ ಆಗುತ್ತದೆ. ಮೈನಸ್ 21 ಎರಡನ್ನು ಕೂಡಿಸಿದಾಗ ನಮಗೆ ಮೈನಸ್ 10 ಬರುತ್ತದೆ ಈಸ್ ಈಕ್ವಲ್ ಟು ಮೈನಸ್ 21 ಇಂಟು ಮೈನಸ್ 4 ಎಂದರೆ 84 ಬರುತ್ತದೆ. ಪ್ಲಸ್ ಮೈನಸ್ 21 ಇಂಟು ಮೈನಸ್ 6 ಎಂದರೆ 126 ಬರುತ್ತದೆ. ಇವೆರಡನ್ನು ಗುಣಿಸಿದಾಗ ನಮಗೆ 21 ಇಂಟು 10 ಎಂದರೆ 210 ಬರುತ್ತದೆ. ಅದೇ ರೀತಿ 84 ಪ್ಲಸ್ 126 ಎಂದರೆ 210 ಬರುತ್ತದೆ. ಮೂರನೇ ಮುಖ್ಯ ಪ್ರಶ್ನೆ, ಯಾವುದೇ ಪೂರ್ಣಾಂಕ ಎಗೆ ಮೈನಸ್ 1 ಇಂಟು ಎ ಯಾವುದಕ್ಕೆ ಸಮ? ಅಂದರೆ ಮೈನಸ್ 1 ಎಯಿಂದ ಗುಣಿಸಿದಾಗ ನಮಗೆ ಮೈನಸ್ 1 ಇಂಟು ಎ ಈಸ್ ಈಕ್ವಲ್ ಟು ಮೈನಸ್ ಎ ಬರುತ್ತದೆ. ಇಲ್ಲಿ ಎ ಜಾಗದಲ್ಲಿ ನಾವು ಯಾವುದೇ ಒಂದು ಪೂರ್ಣಾಂಕವನ್ನು ಹಾಕಿದಾಗ ನಮಗೆ ಮೈನಸ್ 3 ಬರುತ್ತದೆ. ಅಥವಾ ಮೈನಸ್ 1 ಇಂಟು 10 ಎಂದರೆ ಮೈನಸ್ 10 ಬರುತ್ತದೆ. ಎರಡನೇ ಪ್ರಶ್ನೆ, ಮೈನಸ್ 1ರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ. ಅಂದರೆ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ನಮ್ಗೆ ಕೊಟ್ಟಂತಹ ಸಂಖ್ಯೆಗಳು ಬರುತ್ತವೆ. ಮೈನಸ್ 22 37 ಯಾವ ಸಂಖ್ಯೆಯಿಂದ ಮೈನಸ್ 1 ಗುಣಿಸಿದಾಗ ನಮಗೆ ಈ ಸಂಖ್ಯೆಗಳು ಬರುತ್ತವೆ ಎಂದು ಅವರು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಮೈನಸ್ 1 ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ 22 ಬರಬೇಕಂದ್ರೆ ನಮಗಿಲ್ಲಿ 22ರಿಂದ ಗುಣಿಸಬೇಕು. ನಂತರ 37 ಬರಬೇಕೆಂದರೆ ಮೈನಸ್ 1ರಿಂದ ಮೈನಸ್ 37 ಗುಣಿಸಿದಾಗ ನಮಗೆ 37 ಬರುತ್ತದೆ. ಅದೇ ರೀತಿ ಮೈನಸ್ 1 ಇಂಟು 0 ಈಸ್ ಈಕ್ವಲ್ ಟು 0 ಬರುತ್ತದೆ.